ನಾನು ಹೈಸ್ಕೂಲ್ ಬರೋದಕ್ಕೆ ಚಪ್ಪಲಿನೇ ಹಾಕಿರಲಿಲ್ಲ. ನನ್ನ ಪರಿಸ್ಥಿತಿ ಮಕ್ಕಳಿಗೆ ಬರಬಾರದು. ಶ್ರೀಮಂತ ಮಕ್ಕಳು ಮಾತ್ರ ಯೂನಿಫಾರ್ಮ್, ಟೈ, ಶೂ, ಸಾಕ್ಸ್ ಶಾಲೆಗೆ ಹಾಕ ಬರಬೇಕು. ಬಡವರ ಮಕ್ಕಳು ಬರಿಕಾಲಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮಕ್ಕಳು ಕೂಡ ಶೂ ಹಾಕಿ ಬರಬೇಕು, ಟೈ ಕಟ್ಟಿ ಬರಬೇಕು, ಯೂನಿಫಾರ್ಮ್ ಹಾಕಬೇಕು, ಸಾಕ್ಸ್ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಘೋಷಣೆ ಮಾಡಿ ನೆಕ್ಸ್ಟ್ ಇಯರ್ ಬಜೆಟ್ ನಲ್ಲಿ ಅದನ್ನು ಘೋಷಣೆ ಮಾಡಿ ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ. टुमकुरू में सीएम सिद्धरामैया ने बच्चों की ज़हनी और जिस्मानी तंदुरुस्ती के लिए क्षीरा भाग्य योजना की अहमियत बताते हुए कहा कि 54 लाख से ज़ायद बच्चों को रोज़ाना ग़िज़ाइयत से भरपूर खाना मैसर हो रहा है, जिसकी वजह से बैनुल-अक़वामी सतह पर पजीराई हासिल हो रही है। ये योजना 10 साल से बिला तफरीक़ मज़हब लाखों बच्चों की परवरिश में मददगार साबित हुई है। सीएम सिद्धरामैया ने गरीब तबके को फ़ायदा पहुंचाने वाले प्रोग्राम में रुकावट डालने की कोशिश कर रही बीजेपी पर तनकीद की और कहा कि पीएम मोदी ये झूठ फैला रहे हैं कि गरीबों की मदद से हम दिवालिया हो जाएंगे। वज़ीर आला ने सवाल किया कि अंबानी और अडानी की हिमायत में इकॉनमी पर कौन से असरात हो रहे हैं, वज़ीर आज़म ज़रा इसका जवाब दें। वज़ीर आला का कहना है कि मवेशी पालने वालों और किसानों की मदद के लिए दूध की कीमतों में 3 रुपये का इजाफा भी किया गया है। सीएम ने मज़ीद कहा कि मैं यकीनी तौर पर केएन राजन्ना के मधुगिरी को ज़िला बनाने के मुतालबे पर गौर करूँगा। ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಇದನ್ನು ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀವಿ. ಎಷ್ಟೇ ಕಷ್ಟ ಆದರೂ ಕೂಡ ಈಗಾಗಲೇ ರೈತರಿಗೆ 3 ರೂಪಾಯಿ ಹಾಲು ಹೆಚ್ಚು ಮಾಡಿದ್ದೀವಿ. 3 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ನಾನು ಹೇಳಿದೆ KMFನವರು ಮಿಲ್ಕಿನವರು ಯಾರು ಇಟ್ಕೋಬಾರದು ಅಂತೇಳಿ ಹೇಳಿದ್ರು. ₹3 ರೈತರಿಗೆ ಕೊಟ್ಬಿಡ್ಬೇಕು ಅಂತ. ಮತ್ತೆ ನಾವು 1 kg ಹಾಲಿಗೆ ₹5 ಪ್ರೋತ್ಸಾಹ ಧನ ಕೊಡ್ತೀವಿ. ₹5 ಒಟ್ಟು ಎಷ್ಟು? ₹39 1 ಲೀಟರ್ ಹಾಲಿಗೆ ಕೊಡ್ತಾ ಇದ್ದೇವೆ. ಅದನ್ನ ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರನೇ ಹಾಲು ಉತ್ಪಾದಕರಿಗೆ ಈಗ ₹3 ಹೆಚ್ಚು ಮಾಡೋದ್ರಿಂದ ಮತ್ತೆ ಈಗ ಪ್ರತಿದಿನ 81 ಲಕ್ಷ ಲೀಟರ್ ಹಾಲು ಬರ್ತಾ ಇದೆ. ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ನಾವು ಹಾಲು ಉತ್ಪಾದಕರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಧುಗಿರಿ ತಾಲೂಕಿನ ಎಲ್ಲ ಜನರಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರಿಗೆ ಶುಭವನ್ನ ಕೋರಿ ಇವತ್ತು ಕೃಷ್ಣ ಜಯಂತಿ ಕೃಷ್ಣ ಜನ್ಮ ದಿನೋತ್ಸವವನ್ನ ಸರ್ಕಾರದ ವತಿಯಿಂದ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನಮ್ಮ ಸರ್ಕಾರ.
ಕೃಷ್ಣ ಜಯಂತಿಯನ್ನ ಸರ್ಕಾರದಿಂದಲೇ ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು. ಇವತ್ತು ಕೂಡ ಆಚರಣೆ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಕೃಷ್ಣ ಜಯಂತ್ಯೋತ್ಸವದ ಶುಭಾಶಯಗಳು. ಅದನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನೀವೆಲ್ಲರಿಗೂ